ನಾವೆಲ್ಲರೂ ಕ್ರಿಸ್ಮಸ್ ಆಚರಣೆಯ ಬಗ್ಗೆ ಕೇಳಿದ್ದೇವೆ. ಸಾಂಟಾ ಕ್ಲಾಸ್ ಬಂದು ಉಡುಗೊರೆ ನೀಡ್ತಾರೆ ಅಂತ ನಂಬಿದ್ದೇವೆ. ಆದರೆ ಈ ಸಾಂಟಾ ಕ್ಲಾಸ್ ಅಸ್ತಿತ್ವಕ್ಕೆ ಬಂದದ್ದು ಹೇಗೆ? ನಗುಮೊಗದ ಕೆಂಪು ಬಟ್ಟೆಯ ಈ ತಾತನ ಹಿಂದಿರುವ ಅಸಲಿ ವ್ಯಕ್ತಿ ಯಾರು ಅಂತ ನಿಮಗೆ ಇಂದು ನಾವು ತಿಳಿಸುತ್ತೇವೆ. ಸಾಂಟಾ ಕ್ಲಾಸ್ ಎಂಬುದು ಕೇವಲ ಕಾಲ್ಪನಿಕ ಪಾತ್ರವಲ್ಲ. ಇದರ ಹಿಂದೆ ಸೆಂಟ್ ನಿಕೋಲಸ್ ಎಂಬ ದಯಾಮಯಿ ವ್ಯಕ್ತಿಯ ಇತಿಹಾಸವಿದೆ. ಕ್ರಿಸ್ತಶಕ 220 ಸುಮಾರಿನಲ್ಲಿ ಇಂದಿನ ಟರ್ಕಿ ದೇಶದ ಮೈರಾ ಎಂಬಲ್ಲಿ ನಿಕೋಲಸ್ ಜನಿಸಿದ್ದರು. ಇವರು ಅತ್ಯಂತ ಶ್ರೀಮಂತ ಕುಟುಂಬಕ್ಕೆ ಸೇರಿದ್ದರೂ ಸಹ ಒಬ್ಬ ಪಾದ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು. ನಿಕೋಲಸ್ ತಮ್ಮ ಸಂಪತ್ತನ್ನೆಲ್ಲ ಬಡವರಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಬಳಸುತ್ತಿದ್ದರು. ವಿಶೇಷ ಅಂದರೆ ಅವರು ಯಾರಿಗೂ ತಿಳಿಯದಂತೆ ರಾತ್ರೋರಾತ್ರಿ ಮನೆಗಳ ಕಿಟಕಿ ಅಥವಾ ಚಿಮಣಿಯ ಮೂಲಕ ಉಡುಗೊರೆಗಳನ್ನು ಎಸಿತಾ ಇದ್ರು. ಒಮ್ಮೆ ಬಡ ತಂದೆಯೊಬ್ಬನಿಗೆ 3 ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಮಾಡಲು ಚಿನ್ನದ ನಾಣ್ಯಗಳನ್ನು ಗುಟ್ಟಾಗಿ ನೀಡಿದ ಕತೆ ಇಂದಿಗೂ ಪ್ರಚಲಿತದಲ್ಲಿದೆ. ಇದೇ ಮುಂದೆ ಕ್ರಿಸ್ಮಸ್ ದಿನದಂದು ಉಡುಗೊರೆ ನೀಡುವ ಸಂಪ್ರದಾಯವಾಗಿ ಬೆಳೆಯಿತು. ಸೆಂಟ್ ನಿಕೋಲಸ್ ಕಾಲ ನಂತರ ಅವರ ಜನಪ್ರಿಯತೆ ಯುರೋಪಿನಾದ್ಯಂತ ಹರಡಿತು. ಡಚ್ ಭಾಷೆಯಲ್ಲಿ ಇವರನ್ನು ಸಿಂಟರ್ ಕ್ಲಾಸ್ ಎಂದು ಕರೆಯಲಾಗುತ್ತದೆ. ಇದೇ ಹೆಸರು ಮುಂದೆ ಅಮೆರಿಕದಲ್ಲಿ ಸಾಂಟಾ ಕ್ಲಾಸ್ ಆಗಿ ಬದಲಾಯಿತು. ನಮಗೆ ಇಂದು ಕಾಣುವ ಕೆಂಪು ಕೋಟು, ಉದ್ದ ಬಿಳಿಗಡ್ಡ ಮತ್ತು ದೊಡ್ಡ ಹೊಟ್ಟೆಯ ಸಾಂಟಾ ಕ್ಲಾಸ್ ಚಿತ್ರಣ ಸಿಕ್ಕದ್ದು 19ನೇ ಶತಮಾನದಲ್ಲಿ. ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರ ಥಾಮಸ್ ನಾಸ್ಟ್ ನಂತರ 1930ರಲ್ಲಿ ಕೋಕೋ ಕೋಲಾ ಕಂಪನಿಯ ಜಾಹೀರಾತುಗಳು ಸಾಂಟಾ ಕ್ಲಾಸ್ಗೆ ಈ ಆಧುನಿಕ ರೂಪವನ್ನು ನೀಡಿದವು.